ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಕಾಣ್ತಿದೆ ಅಲ್ವಾ? ನಿಮಗೂ ತಿನ್ನಬೇಕು ಅನಿಸಿದ್ರೆ ಆದರೆ ಪಕ್ಕ ಈ ವಿಡಿಯೋ ನೋಡಲೇಬೇಕು ನೀವು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ಪೈಸಿ ಕ್ರಿಸ್ಪಿ ಜ್ಯೂಸಿ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡುವಂಥದ್ದು. ಆ್ಯಂಡ್ ಅದಕ್ಕೆ ಬೇಕಾದ ಐಟಮ್ಸ್ ತೋರಿಸ್ತೀನಿ ಬನ್ನಿ. ಫಿಶ್ ಕಬಾಬ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ಫಸ್ಟು ನಾನು ಹೊರಗು ಫಿಶ್ ತೊಗೊಂಡಿದ್ದೀನಿ. 1.5 kg ತೊಗೊಂಡಿದ್ದೀನಿ. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಬೋದು. ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 30 ಪೀಸಸ್ ತೊಗೊಂಡಿದ್ದೀನಿ. ಈ ಥರ ಮೇಲೆ ಏನು ಸಿಪ್ಪೆ ಇರಬಾರ್ದು. ನೆಕ್ಸ್ಟ್ ನಾನು 2 ಇಂಚಸ್ಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ನಾನು 1.5 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಪ್ಯಾಕಷ್ಟು ನಾನು ಶಕ್ತಿ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಾವೇನು ತೊಗೊಂಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಫುಲ್ಲು ನುಣ್ಣಗೆ ರುಬ್ಕೊಬೇಕು. ಆ್ಯಂಡ್ ಇವಾಗ ನೋಡಿ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ 1 ರೌಂಡ್ ರುಬ್ಕೊಳ್ಳಿ. ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ, ಕಾಣ್ತಿದೆ ಅಲ್ವಾ ಕರ್ಬೇವಿನ ಸೊಪ್ಪೆಲ್ಲ ಸ್ಮಾಲಾಗಿ. ನೆಕ್ಸ್ಟ್ ಇವಾಗ ಒಂದು ಬೌಲ್ ತೊಗೊಳ್ಳಿ. ನೀವು ಬೌಲಾರ ತೊಗೊಳ್ಬೋದು, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಮಿಕ್ಸ್ ಮಾಡೋಕ್ಕೆ ಅದನ್ನು ತೊಗೊಳ್ಳಿ. ಇವಾಗ ನಾವು ಫಿಶ್ ಮಸಾಲಾಗೆ ಏನೇನು ಐಟಮ್ಸ್ ತೊಗೊಂಡು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾನು ಫಿಶ್ ಫ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ನೀವು ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಇವಾಗ ನಾನು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಅದು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡು ಈ ಥರ ರುಬ್ಕೊಂಡು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣೆಲ್ಲ ಹಾಕೊಂಡಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ಈ ಮಸಾಲ ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳಗೂ ಬೇಡ, ಈ ಮೀಡಿಯಮ್ ಆಗಿ ಇರಲಿ. ನೆಕ್ಸ್ಟ್ ಇವಾಗ ನಾನು ಫಿಶ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಫಿಶೆಲ್ಲ ಹಾಕ್ಕೊಂಡಾಗಿದೆ. ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫುಲ್ ಕಲಿಸ್ಕೊಳ್ಬೇಕು. ನೋಡಿದ್ರೆ ಎಷ್ಟು ಬ್ರೈಟಾಗಿ ಕಾಣ್ತಾಯಿದೆ ಅಂತ. ಫೈನಲ್ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಾಗಿದೆ. ಫಿಶ್ಗೆ ಎಷ್ಟು ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ ಅಷ್ಟು ಚೆನ್ನಾಗಾಗತ್ತೆ. ಒಂದು 8 hours ಅಷ್ಟು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ, ತುಂಬ ಚೆನ್ನಾಗಾಗತ್ತೆ. ಮಿನಿಮಮ್ ಅಂದರೆ 4 hours ಅಷ್ಟು. ಇವಾಗ ನಾನು ಈ ಥರ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫ್ರಿಜ್ಗೆ ಇಟ್ಕೊತಾ ಇದ್ದೀನಿ. ಒಂದು 8 to 9 hours ಇಟ್ಕೊತೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ.
ಎಣ್ಣೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಯಲಿ ಅದು. ಈಗ ಫ್ರಿಡ್ಜಿಂದ ಆಚೆ ತೆಗ್ದಿದ್ದೀನಿ. ಆಲ್ಮೋಸ್ಟ್ 30 ಮಿನಿಟ್ಸ್ ಆಗಿದೆ ನೋಡಿ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಕಲರ್ ನೋಡಿ, ಯಾವುದೇ ರೀತಿಯ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ ನಾವು. ನೋಡಿದ್ರಲ್ಲ ಎಷ್ಟು ಕಲರ್ ಇದೆ ಅಂತ. ಆ್ಯಂಡ್ ಫಿಶ್ಗೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಇನ್ನು ಗೈಸ್ ಇವಾಗ ಎಣ್ಣೆ ಕಾದಿದೆ. ಫಿಶ್ ಬಿಡೋಣ ಒಳಗಡೆ. ನೋಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ನೀವು 7 to 8 ಅವರ್ಸ್ವರೆಗೂ ಮ್ಯಾರಿನೇಟ್ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಅಷ್ಟು ಜ್ಯೂಸಿಯಾಗಿ ಬರುತ್ತೆ. ನೀವು ಮಾರ್ನಿಂಗ್ ಮ್ಯಾರಿನೇಟ್ ಮಾಡ್ಕೊಂಡು ತಿಂಡಿ ಮಾಡ್ಕೊಳ್ಬೋದು. ಒಂದು 2 ನಿಮಿಷದ ಹೈ ಫ್ಲೇಮಲ್ಲಿ ಬೇಯಲಿ ಇದು. ನೋಡ, ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗೇನು ತಿರ್ಗ್ಸೋಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ, ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಾನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಮೀಡಿಯಮ್ಗೆ ಇಟ್ಕೊತಾ ಇದ್ದೀನಿ. 2 ಮಿನಿಟ್ಸ್ ಆದಮೇಲೆ ಇಟ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಹೇಳಿದೆಲ್ಲ 2 ಮಿನಿಟ್ಸು, ಅದಾದಮೇಲೆ ಇಟ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು 3 to 4 ಮಿನಿಟ್ಸ್ ಆಗಿದೆ. ಇವಾಗ ತಿರುಗಿಸ್ಕೊಳ್ಳೋಣ. ಫಿಶ್ ಕಬಾಬಲ್ಲಿ 4 ವೆರೈಟೀಸ್ ಆಗಿ ಮಾಡ್ಬೋದು. ನಿಮಗೆ ಕಮ್ಮಿ ಬೇಸಲ್ಲಿ ನಾನು ಹೇಳ್ತೀನಿ. ಇವಾಗ ಹಿಂದೆ ಮುಂದೆ ಈ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಹಿಂದೆ ಟರ್ನ್ ಮಾಡ್ತಾ ಇದ್ದೀನಿ. ಹಿಂದೆ ಎಲ್ಲ ತಿರ್ಸ್ಕೊಂಡಾದ್ಮೇಲೆ 4 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇವಾಗ 4 ಮಿನಿಟ್ಸ್ ಆಗಿದೆ. ಇವಾಗ ತಿರ್ಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ ತೊಗೊತಾ ಇದ್ದೀನಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಜ್ಯೂಸಿ ಥರ ಕಾಣ್ತಾ ಇದೆ ಅಂತ. ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೊಬೋದಲ್ವಾ. ಆ್ಯಂಡ್ ಗೈಸ್ ಫೈನಲಿ ಸ್ಪೈಸಿ ಕ್ರಿಸ್ಪಿ ಜ್ಯೂಸಿ ಫಿಶ್ ಕಬಾಬ್ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ. ಯಾವುದೇ ರೀತಿಯ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ ನಾವು. ಮನೇಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದ್ರಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.